ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಇದಕ್ಕೆ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅನ್ಬಾರ್ದು, ಕ್ವಶನ್ ಪೇಪರ್ ಪ್ಯಾಟರ್ನ್. ಅಂದರೆ ಇಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ನೋಡು, ಅದು ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ತೋರಿಸ್ಕೊಂತೀನಿ. ಅದಕ್ಕಿಂತ ಮೊದಲ ಯಾರೇನೋ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ, ಒಂದ್ಸಲ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ಇದು ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ಲತ್ತೀರಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಥಂಬ್ನೇಲ್ ನೋಡೋಣ ನಿಮಗೆ ಗೊತ್ತಾಗಿರಬೇಕು ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಯಾವ್ದು ಮಾಡೆಲ್ ಕ್ವಶನ್ ಪೇಪರ್ ಹೇಳಬೇಕಲ್ಲತ್ತೀನಿ ಅಂಥೇಳಿ. ನೋಡಿರಿ, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ BA, BCom, BBA, BSc, BFA, BVA, BSW, BCA ಇವೆಲ್ಲ ಕೋರ್ಸ್ಗಳದು ಯಾರು ಫಸ್ಟ್ ಸೆಮ್ ಇದ್ದೀರಿ ನೋಡು, ಯಾರು NEP ಒಳಗೆ ಬರ್ತೀರಿ ನೋಡು, ಅವ್ರದ್ದು ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ ಅಂತ ಹೇಳಿ ಹೇಳ್ತೀನಿ. ಅಂದರೆ ಏನು, ನಿಮ್ಮ ಎಕ್ಸಾಮ್ ಒಳಗೆ ನಿಮಗೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ಒಳಗದ ಮಾಡೆಲ್ ಕ್ವಶನ್ ಪೇಪರ್ ಅದು ಹೇಳ್ತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ನೋಡಿರಿ, ನಾನು ನಿಮಗೆ ಇದು ತೋರಿಸ್ಲತ್ತೀನಿ ನೋಡು, ಇದೇ ರೀತಿ ಇರ್ತದೆ ಅಂತ ಹೇಳಿಲ್ಲ. ಅದು ಇರಲಿ ಬೇಡ್ರಿ, ನಾ ಇದ್ರೊಳಗೆ ನಿಮಗೆ ಕ್ವಶನ್ಸ್ ಅದು ಏನು ಭೀ ಹೇಳಿಲ್ಲ, ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಅದ ಅಂಥೇಳಿ. ಆದ್ರೆ ಇದೇ ರೀತಿ ಇರ್ತದೆ ಅಂತ ಹೇಳಿಲ್ಲ. ಈಗ ಇಲ್ಲಿ ನೋಡ್ರಿ, ಇದೇನದಲ್ಲ ಇದೇ ರೀತಿ ಇರ್ತದೆ ಅಂತ ಹೇಳಿಲ್ಲ ಎಕ್ಸಾಮ್ ಒಳಗೆ. ಇಲ್ಲಿ ನಾನು ನಿಮಗೆ ಯಾವ ರೀತಿ ತೋರಿಸ್ಲತ್ತೀನಿ ಅಂದ್ರೆ, ಇಲ್ಲಿ ನೋಡ್ರಿ ಗುಲ್ಬರ್ಗ ಯೂನಿವರ್ಸಿಟಿ ಅಂತೇಳಿ ಬರ್ದಿದ್ದ, ಮತ್ತು ಹಾಗೆ ಇಲ್ಲಿ ಲೋಗೋ ಅದ. ಆದ್ರೆ ನಿಮ್ಮ ಕ್ವಶನ್ ಪೇಪರ್ ಒಳಗೆ ಈ ರೀತಿ ನಿಮಗೆ ಕಾಣಿಸಂಗಿಲ್ಲ. ಇದು ಜಸ್ಟ್ ನಾನು ಸುಮ್ಮನೆ ಇಲ್ಲಿ ಆ್ಯಡ್ ಮಾಡಿರೋದು ಒಂದು ಲೋಗೋ ಒಂದು, ಮತ್ತು ನಾ ಗುಲ್ಬರ್ಗ ಯೂನಿವರ್ಸಿಟಿ ಬಗ್ಗೆ ಹೇಳ್ತೀನಿಲ್ಲ, ಅದರ ಸಲಿಂದ ಇಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಅಂಥೇಳಿ ನೇಮ್ ಮೆನ್ಷನ್ ಮಾಡಿ. ಆದ್ರೆ ಕ್ವಶನ್ ಪೇಪರ್ ಒಳಗೆ ಈ ರೀತಿ ಇರಂಗಿಲ್ಲ. ಹಾಗೆ ಇನ್ನೊಂದು ಇಲ್ಲೇನು NEP ಅಂತ ಹೇಳೋದಲ್ಲ, NEP 2022 ಈ ರೀತಿ ಭೀ ಇರಂಗಿಲ್ಲ. ಅಲ್ಲಿ ಕ್ವಶನ್ ಪೇಪರ್ ಕೋಡ್ ಅದೆಲ್ಲ ಕೊಟ್ಟಿದ್ದಿರ್ತಾರೆ. ನೋಡ್ರಿ, ಹಿಂದೆ ಏನೆಲ್ಲ ಎಕ್ಸಾಮ್ ಅದಾವ ನೋಡು, ಈ ರೀತಿ ಏನು ಭೀ ಇದ್ದಿದ್ದಿಲ್ಲ, ಈ ರೀತಿ ಲೋಗೋನೂ ಇದ್ದಿದ್ದಿಲ್ಲ, ಮತ್ತು ಹಾಗೆ ಈ ರೀತಿ ಗುಲ್ಬರ್ಗ ಯೂನಿವರ್ಸಿಟಿ ಅಂಥೇಳಿ ಯಾವುದೇ ಕ್ವಶನ್ ಪೇಪರ್ ಮೇಲೆ ಮೆನ್ಷನ್ ಮಾಡಿದ್ದಿಲ್ಲ. ಈಗ ಮುಂದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಇದು ನಾ ರೆಡಿ ಮಾಡೀನಿಲ್ಲ, ಇದು ಕ್ವಶನ್ ಪೇಪರ್ ಪ್ಯಾಟರ್ನ. ಅದ್ರ ಸಲಿಂದ ಸುಮ್ಮನೆ ನಾ ಇಲ್ಲಿ ಮೆನ್ಷನ್ ಮಾಡೀನಿ ಈ ರೀತಿ ಅದ ಅಂಥೇಳಿ. ಇಲ್ಲಿ ನೋಡ್ರಿ, ಇಲ್ಲಿ BA, BCom, BBA, BSc, BFA, BVA, BSW, BCA ಇವೆಲ್ಲ ಕೋರ್ಸ್ಗಳ್ದು ಇಲ್ಲಿ ಬರೋದು ನೋಡ್ರಿ. ಇಂಗ್ಲೀಷ್, ಕನ್ನಡ, ಹಿಂದಿ ಮತ್ತು ಮರಾಠಿ, ಸಂಸ್ಕೃತ್, ಉರ್ದು ಆ್ಯಂಡ್ ಅರಬಿಕ್ ಇವೆಲ್ಲದ್ರದ್ದು ಇದು ಸೇಮ್ ಇದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ ಇರ್ತದೆ. ಇದೇ ರೀತಿ ನಿಮ್ಮದು ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ, ನಾ ಇಲ್ಲಿ ಯಾವ ಭೀ ಕ್ವಶನ್ಸ್ ಕೊಟ್ಟಿಲ್ಲ. ಇಲ್ಲಿ ಕೋರ್ಸ್ ಕೋಡ್ ಇರ್ತದೆ, ಮತ್ತು ಟೈಮ್ ಎಷ್ಟು ಇರ್ತದೆ, 3 hours ಇರ್ತದೆ. ಗುಲ್ಬರ್ಗ ಯೂನಿವರ್ಸಿಟಿದವ್ರು ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಿಟ್ಟಿರೋ, ಅದರೊಳಗೆ 3 hours ಅಂತೇಳಿ ಬರೆದಿತ್ತು, ಅದಕ್ಕೆ ನಾನು ಇಲ್ಲಿ 3 hours ಅಂತೇಳಿ ಮೆನ್ಷನ್ ಮಾಡೀನಿ. ಕೋರ್ಸ್ ಕೋಡ್ ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಇರ್ತಾವಲ್ಲ, ಅವೆಲ್ಲ ಕೋರ್ಸ್ಗಳು ಇಲ್ಲಿ ಕೋಡ್ ಅದು ಇದ್ದಿರ್ತದೆ, ನಾ ಅದಲ್ಲಿ ಮೆನ್ಷನ್ ಮಾಡಿಲ್ಲ. ಅದು ಆದ ಬಳಿಕ ಇಲ್ಲಿ ಬೇಸಿಕ್ ಆ್ಯಂಡ್ ಆಪ್ಷನಲ್ ಅಂತ ಹೇಳೋದು ನೋಡ್ರಿ. ಅಂದ್ರೇನು, ಇದು ಯಾವ ರೀತಿ ಅದಂದ್ರೆ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇಸಿಕ್ ಸಬ್ಜೆಕ್ಟಿನೂ ಅಪ್ಲೈ ಆಗ್ತದೆ ಮತ್ತು ಆಪ್ಷನಲ್. ಬೇಸಿಕ್ ಕನ್ನಡ ಇರ್ಬೋದು, ಇಲ್ಲ ಬೇಸಿಕ್ ಇಂಗ್ಲೀಷ್, ಬೇಸಿಕ್ ಹಿಂದಿ, ಅದು ಯಾವುದಕ್ಕಿರಲಿ ಅದಕ್ಕೆ ಅಪ್ಲೈ ಆಗ್ತದೆ. ಮತ್ತು ಹಾಗೆ ಆಪ್ಷನಲ್ ಇದ್ದಿತ್ತಂದ್ರೆ ಅದಕ್ಕೂ ಇದೇ ಪ್ಯಾಟರ್ನ್ ಅಪ್ಲೈ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್. ಇಲ್ಲಿ ಇನ್ಸ್ಟ್ರಕ್ಷನ್ ಅದು ಕೊಟ್ಟಿದ್ದಿರ್ತಾರೆ, ಇವು ಇನ್ಸ್ಟ್ರಕ್ಷನ್ನು ನಾನೇ ಹಾಕೀನಿ. ನೋಡಿರಿ, ಫಸ್ಟ್ ಇನ್ಸ್ಟ್ರಕ್ಷನ್ ಒಳಗೆ ಏನು ಬರೋದು ಅಂದ್ರೆ ಅಟೆಂಪ್ಟ್ ಆಲ್ ಸೆಕ್ಷನ್. ಎರಡನೇ ಇನ್ಸ್ಟ್ರಕ್ಷನ್ ಏನದಂದ್ರೆ ರೀಡ್ ಫಸ್ಟ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ. ಅದು ಇರಲಿ ಬಿಡ್ರಿ, ಈ ರೀತಿ ಏನು ಭೀ ಇದ್ದಿದ್ರಲ್ಲ ಅಲ್ಲಿ ಬೇರೆದೇ ಕೊಟ್ಟಿದ್ದಿರ್ತಾರೆ. ಲಿಟ್ರರಿ ಡಿವೈಸಸ್ ಮತ್ತು ನಿಮ್ದೇನು ಪೋಯಮ್ ಪ್ರೋಸ್ ಅದು ಇರ್ತಾವಲ್ಲ ಅದ್ರ ಬಗ್ಗೆ ಅಲ್ಲಿ ಕೊಟ್ಟಿದ್ದಿರ್ತಾರೆ. ನಾನು ಸುಮ್ಮನೆ ಇಲ್ಲಿ ಈ ರೀತಿ ಇನ್ಸ್ಟ್ರಕ್ಷನ್ ಬರ್ದೇನೆ. ಆದ್ರೆ ಇಲ್ಲೇನದ ನೋಡ್ರಿ, ಇದು ಮುಂದೆ ಇಲ್ಲಿ ಹಿಡ್ಕೊಂಡು ಈ ರೀತಿ ಇರ್ತದೆ ನೋಡ್ರಿ, ಸೆಕ್ಷನ್ A. ಎಕ್ಸಾಮ್ ಒಳಗೆ ನಿಮಗೆ ಇದೇ ರೀತಿ ಕೇಳ್ತಾರೆ. ಈಗ ಸೆಕ್ಷನ್ A ಅಂತ ಹೇಳಿಲ್ಲದ ಅಲ್ಲ, ಈ ರೀತಿ ಸೆಕ್ಷನ್ A ಕೊಟ್ಕೆಸಿಂದ ಫಸ್ಟ್ ಬೀಟ್ ಒಳಗೆ ಇಲ್ಲಿ ನೋಡ್ರಿ, ಇದು ಕ್ವಶನ್ ನಂಬರ್ ಮತ್ತು ಇವೆಲ್ಲ ನೀವು ಎಕ್ಸಾಮ್ ಒಳಗೆ ಕರೆಕ್ಟ್ ಹಾಕಬೇಕಾಗ್ತದೆ. ABCD ಇತ್ತು ಅಂದ್ರೆ ನೀವು ABCDನೇ ಹಾಕಬೇಕು. ಕ್ವಶನ್ ಪೇಪರ್ ಒಳಗೆ ABCD ಅಂತ ಕೊಟ್ಟಿರಂದ್ರೆ ನೀವು ಇದು ಕ್ವಶನ್ ಹಾಕಿ ABCD ಇವೆಲ್ಲ ಆನ್ಸರ್ ಈ ರೀತಿ ನೀವು ಬರೀಬೇಕು. ನೀವು ಅದು ಬಿಟ್ಟು ಇಲ್ಲಿ 1 2 3 ಈ ಕಡೆ ಹಾಕಿದ್ರಿ, ಇಲ್ಲಿ ಕ್ವಶನ್ ನಂಬರ್ 1 ಹಾಕಿ 1 2 3 ಹಾಕಿದ್ರೆ ಅಂದ್ರೆ ಮತ್ತೆ ನಿಮ್ಮದು ರಾಂಗ್ ಆಗ್ತದೆ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇವು ಎಷ್ಟು ಮಾರ್ಕ್ಸಿಂದ ಇರ್ತಾವೆ ಅಂದ್ರೆ ಫಸ್ಟ್ ಬೀಟ್ 10 to the 20 ಅಂದ್ರೇನು ಯಾವರೇ 2 ಬರೆಯೋದಿರ್ತದೆ. ಇವು 4 ಕ್ವಶನ್ ಅವಲ್ಲ, ಇವು 4 ಕ್ವಶನ್ ಒಳಗೆ ಯಾವರೇ 2 ಬರೆಯೋದಿರ್ತಾವೆ. ನಿಮಗೆ ಇದು ಬರ್ತಿತ್ತಂದ್ರೆ ಇವೆರಡು ಬರ್ತೇವೆ ಅಂದ್ರೆ ಇವೆರಡು ಬರೀರಿ, ಇವೆರಡು ಬರ್ತೇವೆ ಅಂದ್ರೆ ಇವೆರಡು ಬರೀರಿ. ಇಲ್ಲಿ ನೀವು ಹೆಡ್ಡಿಂಗ್ ಒಳಗೆ ಓದ್ಬೋದು ಆನ್ಸರ್ ಎನಿ 2 of the following ಅಂಥೇಳಿ. ಅದು ಓದ್ ಬಳಿಕ ಇಲ್ಲಿ ನೋಡಿರಿ 10 to the 20 ಅಂತ ಹೇಳೋದು ಇದು ಮಾರ್ಕ್ಸ್ ಅದ. ಅಂದ್ರೆ ಯಾವರೇ 2 ಬರೀಬೇಕು. ನಿಮಗೆ ಹೆಚ್ಚಿಗೆ ಬರ್ತೀವಿ ಅಂದ್ರೆ ಬರೀರಿ ಅಷ್ಟೇ, ಟೈಮ್ ಸಾತಂದ್ರೆ ಬರೀರಿ. ಇಲ್ಲಾಂದ್ರೆ 60 ಮಾರ್ಕ್ಸಿಂದ ಇರ್ತದೆ ಮತ್ತು 3 hours ಅಂತೇಳಿ ಕೊಟ್ಟಾರಲ್ಲ, ಟೈಮ್ ಸಾಲ್ತದ ಅನಿಸ್ತದೆ. ಅದಾದ ಬಳಿಕ ಇಲ್ಲಿ ನೋಡಿರಿ, ಸೆಕ್ಷನ್ B ಒಳಗೆ ಏನು ಕೊಟ್ಟರಂದ್ರೆ ಇಲ್ಲಿ ಕ್ವಶನ್ 2 ಅಂತ ಹೇಳೋದ, ಇಲ್ಲಿ ಕ್ವಶನ್ 1, ಇಲ್ಲಿ ಕ್ವಶನ್ 2. ಕ್ವಶನ್ 2 ಒಳಗೆ ಏನು ಮಾಡ್ಯಾರ ಅಂದ್ರೆ ನೆಕ್ಸ್ಟ್ ಇಲ್ಲಿ 2 3 ಈ ರೀತಿ ಕೊಟ್ಟಾರ. ಇಲ್ಲಿ ಯಾವ ರೀತಿ ಕೊಟ್ಟಾರ ನೋಡು, ನೀವು ಅದೇ ರೀತಿ ಹಾಕಬೇಕು. ಇಲ್ಲಿ ಕ್ವಶನ್ 2 ಕೊಟ್ಟು ಆಮೇಲೆ ಇಲ್ಲಿ 2 ಹಾಕ್ಯಾರ, ಆಮೇಲೆ 3 ನೀವು ಇದೇ ರೀತಿ ಆಗಬೇಕು. ಇವೇ ನಂಬರ್ ಹಾಕಿಸಿಂದ ಇದು ಬೀಟ್ ಏನದ ಕ್ವಶನ್ 2 ಅಂತ ಹೇಳೋದ, ಇದು ಹಾಕಿಸಿಂದ ಆಮೇಲೆ ಈ ಕ್ವಶನ್ 2 ಒಳಗೆ ಯಾವ್ಯಾವ ಕ್ವಶನ್ಸ್ಗಳು ಬರ್ತಾವೆ ಅವು ನಂಬರ್ ಹಾಕ್ಬೇಕು ನೀವು ಎಕ್ಸಾಮ್ ಒಳಗೆ. ಇದು ಸೆಕ್ಷನ್ B ಎಷ್ಟು ಮಾರ್ಕ್ಸಿಂದ ಅದ ಅಂದ್ರೆ
20 ಮಾರ್ಕ್ಸಿಂದು ಅದ. ಟೋಟಲ್ ಎಷ್ಟು ಕ್ವಶನ್ ಕೇಳ್ತಾರಂದ್ರೆ ಟೋಟಲ್ 4 ಕ್ವಶನ್ ಕೇಳ್ತಾರೆ ಅನ್ನಿಸ್ತದೆ. ಇಲ್ಲಿ ಹಿಂದೆ ಮತ್ತು ಇಲ್ಲಿ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಅವ, ಇಲ್ಲಿಂದ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಅವ. 4, 5 ಅಂದರೆ ಟೋಟಲ್ ಎಷ್ಟು ಅಂದರೆ ಟೋಟಲ್ 4 ಕ್ವಶನ್ಸ್ ಅವ ಸೆಕ್ಷನ್ ಬಿ ಒಳಗೆ. 2, 3, 4, 5 ಅಂಥೇಳಿ ಅಂದರೆ ಟೋಟಲ್ 20 ಮಾರ್ಕ್ಸ್ ಆಯ್ತಿದ್ದು ಸೆಕ್ಷನ್ ಬಿ. ಸೆಕ್ಷನ್ ಎ 20 ಮಾರ್ಕ್ಸ್, ಸೆಕ್ಷನ್ ಬಿ 20 ಮಾರ್ಕ್ಸ್. ನಿಮ್ಮದು ಕ್ವಶನ್ ಪೇಪರ್ ಎಷ್ಟು ಮಾರ್ಕ್ಸಿಂದ ಇರ್ತದೆ? 60 ಮಾರ್ಕ್ಸಿಂದ ಇರ್ತದೆ. ಅದಕ್ಕೆ ಇಲ್ಲಿ 40 ಮಾರ್ಕ್ಸ್ ಆಯಿತು. ಇನ್ನು 20 ಮಾರ್ಕ್ಸ್ ಉಳಿತು. ಅದು ಇನ್ನು 20 ಮಾರ್ಕ್ಸ್ ಇಲ್ಲಿ ಹಿಂದದ. ಇಲ್ಲಿ ಇನ್ನು 20 ಮಾರ್ಕ್ಸ್ ಒಳಗೆ ಏನದ ಅಂದ್ರೆ ಸೆಕ್ಷನ್ ಸಿ. ಇಲ್ಲಿ ಕ್ವಶನ್ ನಂಬರ್ 3 ಅದ ನೋಡ್ರಿ. ಇಲ್ಲಿ ಏನು ಬರೋದ್ರ ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್. ಅಂದ್ರೆ ಇಷ್ಟರೊಳಗೆ ನೀವು ಯಾವರೇ 4 ಆನ್ಸರ್ ಮಾಡಬೇಕು. ಹಾಗೆ ಇಲ್ಲಿ ಕ್ವಶನ್ ನಂಬರ್ ಅವೆಲ್ಲ ನೋಡಿರಿ. ಇವೆಲ್ಲ ಕ್ವಶನ್ ನಂಬರ್ ಏನು ಹಾಕಿದಿರ್ತಾರೆ ನೋಡು, ನೀವು ಅದೇ ನಂಬರ್ ಹಾಕಿಸಿಂದ ಆನ್ಸರ್ ಬರೀಬೇಕು. ಇದು ಎಷ್ಟು ಮಾರ್ಕ್ಸಿಂದ? 20 ಮಾರ್ಕ್ಸಿಂದ ಸೆಕ್ಷನ್ ಸಿ. ಅಂದರೆ ಟೋಟಲ್ ಎಷ್ಟಾಯಿತು? 60 ಮಾರ್ಕ್ಸ್ ಆಯಿತು. ಸೆಕ್ಷನ್ ಎ 20 ಮಾರ್ಕ್ಸ್, ಸೆಕ್ಷನ್ ಬಿ 20 ಮಾರ್ಕ್ಸ್, ಸೆಕ್ಷನ್ ಸಿ 20 ಮಾರ್ಕ್ಸ್. ಈಗ ನಿಮಗೆ ಗೊತ್ತಾಯ್ತು ಅನಿಸ್ತದೆ ಯಾವ ರೀತಿ ಕ್ವಶನ್ ಪೇಪರ್ ಇರ್ತದೆ ಅಂಥೇಳಿ, ಮತ್ತು ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅದ ಅದೆಲ್ಲ ನಿಮಗೆ ಗೊತ್ತಾಗ್ಯದ ಅನಿಸ್ತದೆ. ಇದು ಯಾರ್ಯಾರ ಸಲಿಂದ ಮೊದಲೇ ಹೇಳಿಲ್ಲ ನಿಮಗೆ. ಯಾರ್ಯಾರ ಸಲಿಂದದ ಇದು? BA, BCom, BBA, BSc, BFA, BVA, BSW, BCA ಇವೆಲ್ಲ ಕೋರ್ಸಿಗೆ ಅಪ್ಲೈ ಆಗ್ತದೆ. ಇವೆಲ್ಲ ಕೋರ್ಸ್ಗಳದು ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ, ಸಂಸ್ಕೃತ್, ಉರ್ದು ಆ್ಯಂಡ್ ಅರಬಿಕ್ ಇವೆಲ್ಲ ಕೋರ್ಸಿಗೆ ಅಪ್ಲೈ ಆಗ್ತದೆ. ನೋಡ್ರಿ ಈಗ ನಿಮ್ಗೆ ಗೊತ್ತಾಯ್ತು ಅನಿಸ್ತದೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ತದೆ ಅಂಥೇಳಿ. ನೋಡ್ರಿ ಇದು ಮ್ಯಾಲಿಂದ ಈ ರೀತಿ ಇದ್ದಿದ್ದಿಲ್ಲ ಅಂದ್ರೂ ಇಲ್ಲಿ ಕೆಳಗರೆ ಈ ರೀತಿ ಇರ್ತದೆ ನೋಡಿ. ಇವೆಲ್ಲ ಸೆಕ್ಷನ್ಸ್ ಈ ರೀತಿ ಇರ್ತದೆ. ಮತ್ತು ಹಂಗೆ ಇಲ್ಲಿ ಕ್ವಶನ್ಸ್ ಈ ರೀತಿ ಕೊಟ್ಟಿರ್ತಾರೆ. ಈ ಕ್ವಶನ್ ನಂಬರ್ ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಕ್ವಶನ್ ನಂಬರ್ ಕೊಟ್ಟಿಲ್ಲ, ABCD ಅಂತ ಹೇಳಿ ಕೊಟ್ಟಾರ. ಆದರೆ ಇಲ್ಲಿ ಸೆಕ್ಷನ್ ಬಿ ಒಳಗೆ ಯಾವ ರೀತಿ ಕೊಟ್ಟಾರ ಅಂದ್ರೆ ಕ್ವಶನ್ ನಂಬರ್ ಅದು ಕೊಟ್ಟಾರ. ಸೆಕ್ಷನ್ ಸಿ ಒಳಗೂ ಕ್ವಶನ್ ನಂಬರೇ ಕೊಟ್ಟಾರ. 6, 7, 8, 9, 10, 11. ನೋಡ್ರಿ ನಿಮ್ಗೆ ಗೊತ್ತಾಯ್ತು ಅನಿಸ್ತದ ಕನ್ನಡ, ಹಿಂದಿ, ಇಂಗ್ಲೀಷ್, ಮರಾಠಿ, ಸಂಸ್ಕೃತ್, ಉರ್ದು ಆ್ಯಂಡ್ ಅರಬಿಕ್ ಇವೆಲ್ಲರದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂಥೇಳಿ. ಮತ್ತು ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಹೇಳಿರಿ, ಅದ್ರ ಮೇಲೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ.